ಇಂಗ್ಲೆಂಡ್ ಜೊತೆಗಿನ 5 ಟಿ20 ಪಂದ್ಯಗಳಲ್ಲಿ ಮೊದಲ ಪಂದ್ಯ ಮಳೆಯ ಕಾರಣಕ್ಕೆ ರದ್ದಾದರೆ ಇನ್ನುಳಿದಂತಹ 4 ಪಂದ್ಯಗಳಲ್ಲೂ ಕೂಡ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಸೋತು ಸುಣ್ಣವಾಗುವ ಮೂಲಕ ವೈಟ್ ವಾಶ್ ಆಗಿದೆ. ಹೌದು, ಇಂಗ್ಲೆಂಡ್ ವಿರುದ್ಧದ ಟಿ20 ಪಂದ್ಯಗಳನ್ನು ಸೋಲುವ ಮೂಲಕ ಭಾರತ ಕೆಟ್ಟ ರೆಕಾರ್ಡೊಂದನ್ನು ತನ್ನ ಹೆಸರಿಗೆ ಬರೆದುಕೊಂಡಂತಾಗಿದೆ. ವಿಶ್ವ ಚಾಂಪಿಯನ್ ಭಾರತ ಈ ಪರಿ ಬ್ಯಾಕ್ ಟು ಬ್ಯಾಕ್ ಸೋಲುಗಳನ್ನು ಕಾಣುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಐರ್ಲೆಂಡ್ ವಿರುದ್ಧದ 2 ಟಿ20 ಪಂದ್ಯಗಳನ್ನು ಸೋತ ಬಳಿಕ ಇಂಗ್ಲೆಂಡ್ ವಿರುದ್ಧದ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಟೀಂ ಇಂಡಿಯಾ ಸೋತಿರುವುದು ನಿಜಕ್ಕೂ ಕೂಡ ಆಘಾತವನ್ನೇ ಉಂಟು ಮಾಡ್ತಾ ಇದೆ. ನಿನ್ನೆಯ 5ನೇ ಟಿ20 ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಭಾರತ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಹಾಗಾಗಿ ಮೊದಲು ಬ್ಯಾಟಿಂಗ್ ಅಖಾಡಕ್ಕಿಳಿದಂತಹ ಇಂಗ್ಲೆಂಡಿಗೆ ಆರಂಭಿಕ ಆಘಾತ ಎದುರಾಗುತ್ತೆ. ಅದೇನಪ್ಪಾ ಅಂದ್ರೆ ಸ್ಫೋಟಕ ಬ್ಯಾಟರ್ ಫಿಲ್ ಸಾಲ್ಟ್ ಅವರು ಕೇವಲ 6 ರನ್ ಗಳಿಸಿ ಪ್ರಸಿದ್ಧ ಕೃಷ್ಣ ಅವರಿಗೆ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಇನ್ನು ಅದಾದ ನಂತರ ಜೋಸ್ ಬಟ್ಲರ್ ಮತ್ತು ಕ್ಯಾಪ್ಟನ್ ಬ್ರೂಕ್ ಅವರ ಆಟವನ್ನು ತಡೆಯುವುದಕ್ಕೆ ಭಾರತೀಯ ಬೌಲರ್ಸ್ಗಳಿಂದ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಜೋಸ್ ಬಟ್ಲರ್ 64 ಬಾಲ್ಗಳಲ್ಲಿ ಬರೋಬ್ಬರಿ 131 ರನ್ಗಳನ್ನು ಕಲೆ ಹಾಕ್ತಾರೆ. ಇನ್ನು ನಾಯಕ ಬ್ರೂಕ್ 45 ಎಸೆತಗಳಲ್ಲಿ ಅಜೇಯ 95 ರನ್ ಗಳಿಸ್ತಾರೆ. ಇವರಿಬ್ಬರ ಜೊತೆಯಾಟ ಇಂಗ್ಲೆಂಡ್ನ ಮೊತ್ತವನ್ನು 257ಕ್ಕೆ ಕೊಂಡೊಯ್ಯುತ್ತೆ. ಹೌದು, ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 257 ರನ್ ಅನ್ನು ಗಳಿಸುತ್ತೆ. 258 ರನ್ಗಳ ಬೃಹತ್ ಗುರಿಯನ್ನು ಬೆನ್ನತ್ತಿದಂತಹ ಟೀಂ ಇಂಡಿಯಾದ ಆರಂಭ ಎಂದಿನಂತೆ ಕಳಪೆಯಾಗಿತ್ತು. ಯಾಕಂದರೆ ಸಂಜು ಸ್ಯಾಮ್ಸನ್ ಅವರ ಬ್ಯಾಟ್ನಿಂದಲೂ ಕೂಡ ರನ್ಗಳು ಬರಲಿಲ್ಲ. ಸಂಜು ಸ್ಯಾಮ್ಸನ್ 14 ಎಸೆತಗಳಲ್ಲಿ 27 ರನ್ ಗಳಿಸಿದ್ರೆ, ಇನ್ನು ಅಭಿಷೇಕ್ ಶರ್ಮಾ 3 ರನ್ಗೆ ಔಟ್ ಆಗ್ತಾರೆ. ಇನ್ನು ಇಶಾನ್ ಕಿಶನ್ ಅವರಿಂದ ರನ್ ಬರ್ತಾ ಇದೆ ಅನ್ನುವಾಗಲೇ ಅವರು ಕೂಡ 56 ರನ್ಗೆ ಔಟ್ ಆಗ್ತಾರೆ. ಇನ್ನು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ 28 ರನ್ ಗಳಿಸಿ ಔಟ್ ಆದರೆ ಶಿವಮ್ ದುಬೆ ಕೂಡ ತಮ್ಮ ಆಟವನ್ನ ಮರೆತಂತೆ ಕಾಣಿಸುತ್ತೆ. ಯಾಕಂದ್ರೆ ಕೇವಲ 14 ರನ್ ಸಿಡಿಸಿ ಔಟ್ ಆಗ್ತಾರೆ. ಇನ್ನು ತಿಲಕ್ ವರ್ಮಾ ಅವರಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಬರ್ತಿದೆ ಅನ್ನುವಾಗಲೇ ಅವರು ಕೂಡ 25 ಬಾಲ್ಗೆ 53 ರನ್ ಗಳಿಸಿ ಜೋ ಶೂಟಂಗ್ ಅವರಿಗೆ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಇನ್ನುಳಿದಂತೆ ಶೆಡ್ಗೆ 7 ರನ್ ಗಳಿಸಿ ಔಟ್ ಆಗ್ತಾರೆ. ಇನ್ನು ಅಕ್ಷರ್ ಪಟೇಲ್ 3 ರನ್ ಗಳಿಸಿದ್ರು. ಅಲ್ಲಿಗೆ ಭಾರತ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 201 ರನ್ ಗಳಿಸಿ ಸೋಲೊಪ್ಪಿಕೊಳ್ತು. ಇಂಗ್ಲೆಂಡ್ ತಂಡ 57 ರನ್ಗಳಿಂದ ಭರ್ಜರಿ ಜಯ ಸಾಧಿಸಿ ಕ್ಲೀನ್ ಸ್ವೀಪ್ ಮಾಡಿದೆ. ಅಲ್ಲಿಗೆ ಸರಣಿಯುದ್ದಕ್ಕೂ ಕಳಪೆ ಪ್ರದರ್ಶನ ನೀಡಿದಂತಹ ಟೀಂ ಇಂಡಿಯಾಗೆ ಮತ್ತೆ ಮುಖಭಂಗವಾಗಿದೆ. ಇಂಗ್ಲೆಂಡ್ ವಿರುದ್ಧದ ಟಿ20 ಪಂದ್ಯಗಳನ್ನು ಕೈಚೆಲ್ಲಿರುವಂತಹ ಭಾರತ ತಂಡ ಮುಂದೆ ಏಕದಿನ ಪಂದ್ಯಗಳಲ್ಲಿ ಯಾವ ರೀತಿ ಪ್ರದರ್ಶನವನ್ನು ನೀಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಹೌದು, ಇಂಗ್ಲೆಂಡ್ ವಿರುದ್ಧ 3 ಏಕದಿನ ಪಂದ್ಯಗಳಿದ್ದು ಜುಲೈ 14ರಿಂದ ಈ ಪಂದ್ಯಗಳು ಆರಂಭ ಆಗಲಿವೆ.